ಸಾಮಾನ್ಯವಾಗಿ ಬಡತನಕ್ಕೆ ಕಾರಣ ಏನು ಅಂದ್ರೆ ಪರಿಸ್ಥಿತಿ ಅಥವಾ ಅವಕಾಶಗಳ ಕೊರತೆ ಅಂತಾರೆ. ಆದ್ರೆ ನಿಜವಾದ ಕೊರತೆ ಇರೋದು ಹೊರಗಲ್ಲ, ನಮ್ಮೊಳಗೆ. ಒಳಗಿನ ಸಮೃದ್ಧಿಯೇ ಹೊರಗೆ ಕಾಣೋದು. ಬಡತನಕ್ಕೆ ಮೊದಲ ಕಾರಣ ಸೋಮಾರಿತನ ಅಲ್ಲವಂತೆ, ಅದು ಮನಸ್ಸಿನ ಅಸ್ಥಿರತೆ. ಹಾಗಿದ್ರೆ ಮೊದಲನೇ ಗುಣ ಸ್ಥಿರತೆ. ಅಂದ್ರೆ ಹೊರಗೆ ಎಷ್ಟೇ ಏರ್ಪೇರಾದ್ರೂ ಒಳಗೆ ಅಲುಗಾಡ್ದೇ ಇರೋದು. ಯಾಕಂದ್ರೆ ಅಸ್ಥಿರ ಮನಸ್ಸು ಅಂದ್ರೆ ಚುಕ್ಕಾಣಿ ಇಲ್ಲದ ದೋಣಿ ಇದ್ದ ಹಾಗೆ, ಅದು ಮುಳುಗೋದು ಗ್ಯಾರಂಟಿ. ಸ್ಥಿರತೆಯ ಜೊತೆಗೆ ಬರೋ ಎರಡನೇ ಗುಣ ಸಮತೋಲನ. ಅಂದ್ರೆ ಎರಡೂ ತೀವ್ರತೆಗಳನ್ನ ಬಿಟ್ಟು ಮಧ್ಯಮ ಮಾರ್ಗ ಹಿಡಿಯೋದು. ಅಂದ್ರೆ ನಿಜವಾದ ಸಂಪತ್ತು ಅಂದ್ರೆ ಕೂಡಿಡೋದಲ್ಲ, ಯಾವುದು ನಿಜವಾಗ್ಲೂ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು. ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಳ್ಳೋದು ಬಡತನದ ಅತಿ ದೊಡ್ಡ ಬಲೆ ಅಂತ ಹೇಳಲಾಗತ್ತೆ. ಈ ಅಸ್ಥಿರತೆ, ಅಸಮತೋಲನ, ಇದೆಲ್ಲದರ ಹಿಂದೆ ಇರೋ ಮೂಲ ಕಾರಣ ಒಂದೇ, ಅದೇ ಭಯ. ಜೀವನದ ಮೇಲೆ ನಂಬಿಕೆ ಇಲ್ಲದಿದ್ದಾಗ ಭಯ ಹುಟ್ಟುತ್ತೆ. ಈ ಭಯದಿಂದಲೇ ಕೂಡಿಡುವ ಪ್ರವೃತ್ತಿ ಶುರುವಾಗೋದು. ಇಲ್ಲಿಂದ ನಾವು ಮೂರನೇ ಗುಣಕ್ಕೆ ಬರ್ತೀವಿ, ಹರಿವು. ನಿಜವಾದ ಸಂರಕ್ಷಣೆ ಅಂದ್ರೆ ಕೂಡಿಡೋದಲ್ಲ, ಹರಿಯಲು ಬಿಡೋದು. ಸಂಪತ್ತು ಕೂಡ ನೀರಿನ ಹಾಗೆ, ಹರಿಯುತ್ತಾ ಇದ್ರೆ ಮಾತ್ರ ಜೀವಂತ. ನಿಂತ ನೀರು ಕೊಳೆಯುತ್ತೆ ಅಲ್ವಾ? ಯಾವಾಗ್ಲೂ ಇನ್ನೆಷ್ಟು ಉಳಿತು ಅಂತ ಲೆಕ್ಕ ಹಾಕೋ ಮನ್ಸೇ ಬಡಮನ್ಸು. ಜೀವನ ನಿರಂತರ, ಹೋದದ್ದು ಮತ್ತೆ ಬರುತ್ತೆ. ಈ ಹರಿವಿನಿಂದಲೇ ನಾಲ್ಕನೇ ಗುಣ ಹುಟ್ಟೋದು, ಕರುಣೆ. ಇದೊಂದು ದೌರ್ಬಲ್ಯ ಅಲ್ಲ, ಬದಲಿಗೆ ಒಂದು ಶಕ್ತಿ. ಕಠಿಣ ಮನಸ್ಸು ಎಲ್ಲದರಲ್ಲೂ ಲಾಭ ನೋಡುತ್ತೆ, ಆದರೆ ಕರುಣೆ ಇರೋ ಮನಸ್ಸು ಸಂಪರ್ಕ ಬೆಳೆಸುತ್ತೆ. ಬಡತನ ಅಂದ್ರೆ ಬರೀ ದುಡ್ಡಿನ ಕೊರತೆ ಅಲ್ಲ, ಅದು ದೃಷ್ಟಿಯ ಕೊರತೆ ಕೂಡ. ಕರುಣೆ ಆ ದೃಷ್ಟಿಯನ್ನ ವಿಸ್ತರಿಸುತ್ತೆ. ಈಗ ಕೊನೆಯ ಮತ್ತು ಎಲ್ಲದಕ್ಕಿಂತ ಮುಖ್ಯವಾದ ಗುಣ, ಇದೆಲ್ಲದಕ್ಕೂ ಆಧಾರವಾಗಿರೋದು ಅದೇ ಭರವಸೆ. ನದಿದಾರಿಯ ಬಗ್ಗೆ ಚಿಂತೆ ಮಾಡಲ್ಲ, ಆದ್ರೂ ಸಮುದ್ರ ತಲುಪುತ್ತೆ. ಭರವಸೆ ಅಂದ್ರೆ ಹೀಗೆ, ಜೀವನದ ಜೊತೆ ಸಾಗೋದು. ಬಡತನದ ಅತ್ಯಂತ ಆಳವಾದ ರೂಪ ಅಂದ್ರೆ ತನ್ನನ್ನು ಜೀವನದಿಂದ ಬೇರೆಯಾಗಿ ನೋಡೋದು. ಇಲ್ಲಿಂದಲೇ ಭಯ ಶುರುವಾಗೋದು. ಹಾಗಿದ್ರೆ ನಿಜವಾದ ಸಮೃದ್ಧಿ ಅನ್ನೋದು ಒಂದು ಆಂತರಿಕ ಸ್ಥಿತಿ. ಅದು ಈ 5 ಗುಣಗಳಿಂದ ಕೂಡಿದೆ.